ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚಾಮರಾಜನಗರ ಹುಡುಗಿ ಜ್ಯೋತಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಹೊರಟಿರೋ ವಿಷಯ ಏನಂದರೆ ಅದು BMI ಬಾಡಿ ಮಾಸ್ ಇಂಡೆಕ್ಸ್. ಇತ್ತೀಚಿನ ದಿನಗಳಲ್ಲಿ ಜನರು ತುಂಬ ಸ್ಲಿಮ್ ಆಗಿ ಫಿಟ್ ಆ್ಯಂಡ್ ಫೈನ್ ಆಗಿ ಇರೋಕ್ಕೆ ಇಷ್ಟಪಡ್ತಾರೆ. ಬಟ್ ಮೋಸ್ಟ್ ಆಫ್ ದಿ ಪೀಪಲ್ಗೆ ಅದು ಸಾಧ್ಯ ಆಗಿರಲ್ಲ. ಕೆಲವರು ಅಯ್ಯೋ ನಾನು ದಪ್ಪ ಇದ್ದೀನಿ, ನಾನು ಸಣ್ಣ ಇದ್ದೀನಿ, ಈ ಫೀಲಿಂಗಲ್ಲೇ ಇರ್ತಾರೆ. ಸೊ ಈ ವಿಡಿಯೋನ ನೀವು ನೋಡಾದಮೇಲೆ ಒಂದು ಕನ್ಕ್ಲೂಷನ್ಗೆ ಬರ್ತೀರಾ. ಅದೇನೆಂದರೆ ನೀವು ಸಣ್ಣ ಇದ್ದೀರಾ ಅಥವಾ ದಪ್ಪ ಇದ್ದೀರಾ ಅಂತ. ಸೊ ಈ ಒಂದು BMIನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಒಂದು ಫಾರ್ಮುಲಾ ಬೇಕು. ಅದೇನಂತ ಅಂದರೆ BMI ಈಸ್ ಈಕ್ವಲ್ ಟು ವೆಯ್ಟ್ ಇನ್ kg ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್. ನಿಮ್ಮ ಮೊಬೈಲಲ್ಲಿ ಡಿಸ್ಪ್ಲೇ ಹಾಕ್ತಿರೋ ಹಾಗೆ ನಾನು ಒಂದು ಪರ್ಸನ್ದು ಇನ್ಫಾರ್ಮೇಷನ್ನ ತೊಗೊಂಡಿದ್ದೀನಿ. ಅವರಿಗೆ ಏಜ್ ಬಂದು 26 ಇಯರ್ಸ್, ವುಮೆನ್, ಹೈಟ್ 152 ಸೆಂಟಿಮೀಟರ್, ವೆಯ್ಟ್ 53.5 kg. ಸೊ ನಮಗೆ ಇಲ್ಲಿ ಫಾರ್ಮುಲಾನ ನೋಡಿದಾಗ ವೆಯ್ಟ್ ಇನ್ kg ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರಲ್ಲಿ ಇರುತ್ತೆ. ಸೊ ಹೈಟ್ ನಮಗೆ 152 ಸೆಂಟಿಮೀಟರ್ ಇದೆ. ಈ ಸೆಂಟಿಮೀಟರಲ್ಲಿ ಇರೋದನ್ನು ನಾವು ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ನಿಮ್ಮ ರೈಟ್ ಸೈಡ್ ಟಾಪಲ್ಲಿ ಒಂದು ಸ್ಮಾಲ್ ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ನಾನು ಎಲ್ಲನೂ ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ನಮಗೆ ಗೊತ್ತಿದೆ 1 ಮೀಟರ್ ಅಂತ ಅಂದರೆ 100 ಸೆಂಟಿಮೀಟರ್. ಸೊ 152 ಸೆಂಟಿಮೀಟರ್ನ ನಾವು ಮೀಟರ್ಗೆ ಕನ್ವರ್ಟ್ ಮಾಡಬೇಕು. 152 ಇಂಟು 1/100 ಈಸ್ ಈಕ್ವಲ್ ಟು 1.52 ಮೀಟರ್ ಆಗುತ್ತೆ. 1.52 ಮೀಟರ್. ಸೊ ಇಲ್ಲಿ ನಮಗೆ ಬೇಕಿರೋದು ಮೀಟರ್ ಸ್ಕ್ವೇರ್. ಸೊ 1.52 ಇಂಟು 1.52ನ ಮಾಡಿದ್ರೆ 2.31 ಮೀಟರ್ ಸಿಗುತ್ತೆ. ಸೊ ನಾವಿಲ್ಲಿ ಫಾರ್ಮುಲಾಗೆ ಬಂದರೆ 53.5 kg ಡಿವೈಡೆಡ್ ಬೈ 2.31 ಮೀಟರ್ ಈಸ್ ಈಕ್ವಲ್ ಟು 23.16 kg ಪರ್ ಮೀಟರ್ ಸ್ಕ್ವೇರ್. ಸೊ ಇದು ನಾರ್ಮಲ್ BMI ಆಗಿರುತ್ತೆ. ಅವರು ಸಿವಿಯರ್ ಅಂಡರ್ ವೇಟ್ ಆಗಿರ್ತಾರೆ. 16ಇಂದ 18.4 ಇತ್ತು ಅಂದರೆ ಅವರು ಅಂಡರ್ ವೇಟಲ್ಲಿ ಬರ್ತಾರೆ. ಸೊ ನಾವು ಚೆಕ್ ಮಾಡಿದ BMIಯಲ್ಲಿ 23.16 ಇತ್ತು. ಸೊ 23.16 ಅಂತ ಅಂದರೆ ಅದು ನಾರ್ಮಲ್ ಆಗಿರುತ್ತೆ ಇರ್ತಾರೆ. ಸೊ 30 ಎಬೋವ್ ಮೇಲೆ ಬಂದವರು ಮಾಡರೇಟ್ಲಿ ಒಬೇಸ್ ಇರ್ತಾರೆ. ಸೊ ಓವರ್ ವೆಯ್ಟ್ ಬೇರೆ ಇರುತ್ತೆ, ಒಬೇಸ್ ಬೇರೆ ಇರುತ್ತೆ. ಸೊ ಇದನ್ನು ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಪಿಕ್ಚರಲ್ಲಿ ನೀವು ನೋಡ್ಬೋದು, ಇದು ಒಂದು ಬಾಡಿ ಮಾಸ್ ಇಂಡೆಕ್ಸ್ನ ಫೀಚರ್ಸ್ ಆಗಿರುತ್ತೆ. ಸೊ ಅಂಡರ್ ವೆಯ್ಟ್ ಇದ್ದಾಗ ಅವರ ಒಂದು ಬಾಡಿ ಸ್ಟ್ರಕ್ಚರ್ ಹೇಗಿರುತ್ತೆ, ಸೊ ನಾರ್ಮಲ್ ಇದ್ದಾಗ, ಓವರ್ ವೆಯ್ಟ್ ಇದ್ದಾಗ, ಒಬೇಸ್ ಇದ್ದಾಗ ಅಂತ ಹೇಳಿ. ಸೊ ಇವತ್ತಿನ ಒಂದು ವಿಡಿಯೋ ಬಾಡಿ ಮಾಸ್ ಇಂಡೆಕ್ಸ್ BMI ಬಗ್ಗೆ ಆಗಿರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾವಾಗಲೂ ಸಪೋರ್ಟಿವ್ ಆಗಿರಿ. ಥ್ಯಾಂಕ್ ಯು.